ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಟ್ರೆಂಡಿಂಗ್ ಎಡಿಟರ್ ಅಬಿ ಯೂಟ್ಯೂಬ್ ಚಾನಲ್. ನೀವು ಈಗ ಪ್ರಿವ್ಯೂನಲ್ಲಿ ನೋಡಿದ್ರಲ್ಲ, ಆ ರೀತಿ ನಿಮ್ಮ ಒಂದು ವಿಡಿಯೋನ ಹಾಕಿ ವಿಡಿಯೋನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋನ ನಿಮಗೆ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಬರಲಿಲ್ಲ ಅಂದರೆ ಡೈರೆಕ್ಟಾಗಿ ನನ್ನ ನಂಬರ್ಗೆ ಕಾಲ್ ಮಾಡಿ. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ. ವಾಟ್ಸಪ್ ಗ್ರೂಪ್ ಲಿಂಕಲ್ಲಿ ನಾನು ಅಡ್ಮಿನ್ ಇರೋದು. ನನ್ನ ನಂಬರ್ಗೆ ಕಾಲ್ ಮಾಡಿ ನಾನು ವಿಡಿಯೋನ ಮಾಡಿಕೊಡ್ತೀನಿ. ಇಲ್ಲಿ ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ಮೆಸೇಜ್ ಹಾಕಿ ಮಾಡಿಕೊಡ್ತೀನಿ. ನೀವು ಈ ವಿಡಿಯೋ ಮಾಡ್ಕೊಳ್ಳೋ ಫಸ್ಟಿಗೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಈ ರೀತಿ ಕ್ಲಿಪ್ಗಳನ್ನ ನೀವು ರೆಡಿ ಮಾಡ್ಕೋಬೇಕು. ಕ್ಲಿಪ್ಗಳನ್ನ ಶೂಟ್ ಮಾಡ್ಕೋಬೇಕು. ಕ್ಲಿಪ್ಗಳನ್ನ ಶೂಟ್ ಮಾಡ್ಕೊಂಡ್ಬಿಟ್ಟು ಗೂಗಲ್ನಲ್ಲಿ ನೋಡ್ ವಿಡಿಯೋ ಆ್ಯಪ್ APK ಅಂತ ಸರ್ಚ್ ಮಾಡಿ ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮೇಲ್ಗಡೆ ಇದೆ, ಇಲ್ಲಿ ಕೆಂಪು ಆಗಿದೆಯಲ್ಲ, ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಬೇಕು. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಆ ಕ್ಲಿಪ್ ಇರುತ್ತಲ್ಲ ಆ ವಿಡಿಯೋನ ಇಲ್ಲಿ ಡನ್ ಅಂತ ಕೊಡಬೇಕು. ಇಲ್ಲಿ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಡನ್ ಅಂತ ಕೊಡಿ. ವಿಡಿಯೋ ಇಲ್ಲಿ ಇಂಪೋರ್ಟ್ ಆಗುತ್ತೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಐಕನ್ ಅಂತ ಇದೆಯಲ್ಲ, ಈ ಆಡಿಯೋ ತೆಳಗೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟೈಮ್ ಅಂತ ಇದೆ ನೋಡಿ, ಈ ಟೈಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟೈಮ್ ರ್ಯಾಂಪ್ ಅಂತ ಇದೆ, ಟೈಮ್ ರ್ಯಾಂಪ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಟೈಮ್ ರ್ಯಾಂಪ್ ಅಂತ ಮತ್ತೆ ಕಾಣ್ತಾ ಇದೆ ನೋಡಿ, ಈ ಟೈಮ್ ರ್ಯಾಂಪ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದ ಸೆಂಟರ್ ಮಧ್ಯದಲ್ಲಿ ಬನ್ನಿ. ಮಧ್ಯದಲ್ಲಿ ಬಂದುಬಿಟ್ಟು ಇಲ್ಲಿ ಪ್ಲಸ್ ಇದೆ ನೋಡಿ, ಇಲ್ಲಿ ಒಂದು ಕೀ ಫ್ರೇಮ್ನ ಹಾಕೊಂಡ್ಬಿಟ್ಟು ವಿಡಿಯೋದ ಎಂಡ್ಗೆ ಲಾಸ್ಟ್ಗೆ ಬನ್ನಿ. ಲಾಸ್ಟ್ಗೆ ಬಂದುಬಿಟ್ಟು ಇಲ್ಲಿ ಟೈಮ್ ರ್ಯಾಂಪ್ ಮುಂದೆ ಇಲ್ಲಿ 3.3 ಸೆಕೆಂಡ್ ಹಿಂಗೆ ಕಾಣ್ತಾ ಇದೆ ನೋಡಿ, ಇದ್ರ ಮೇಲೆ ಸುಮ್ಮನೆ ಪ್ರೆಸ್ ಮಾಡಿಬಿಟ್ಟು ಈ ಥರ ತೆಳಗಡೆ ತೊಗೊಂಬನ್ನಿ. ಈ ಥರ ಹಿಂಗೆ ತೆಳಗಡೆ ತೊಗೊಂಬಂದು ಇದನ್ನು 0 ಮಾಡ್ಕೊಳ್ಳಿ. 0 ಮಾಡ್ಕೊಂಬಿಟ್ಟು ಈಗ ನೋಡಿ, ನಿಮ್ಮ ವಿಡಿಯೋ ರಿವರ್ಸ್ ಆಗಿರುತ್ತೆ ನೋಡಿ. ವಿಡಿಯೋ ರಿವರ್ಸ್ ಆಗಿರುತ್ತೆ. ಈಗ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕರ್ವ್ ಎಡಿಟರ್ ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ವಿಡಿಯೋ ಫಸ್ಟಿಗೆ ಯಾವ ರೀತಿ ಒಂದು ಗ್ರಾಫ್ನ ಹಾಕಬೇಕು ಅಂದರೆ ಈ ರೀತಿ ನೋಡಿ, ಈ ರೀತಿ ಗ್ರಾಫ್ನ ಆ್ಯಡ್ ಮಾಡಬೇಕು. ಈ ರೀತಿ ಗ್ರಾಫ್ನ ಆ್ಯಡ್ ಮಾಡಿ ವಿಡಿಯೋ ಲಾಸ್ಟ್ನಲ್ಲಿ ಈ ರೀತಿ ಗ್ರಾಫ್ನ ಆ್ಯಡ್ ಮಾಡಿ ಆಮೇಲೆ ಬ್ಯಾಕ್ ಬನ್ನಿ. ಇಲ್ಲಿ ನೋಡಿ, ಈ 3 ಲೈನ್ಸ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಟೈಮ್ ಇಂಟರ್ಪ್ರಿಟೇಷನ್ ಅಂತ ಏನೋ ಕಾಣ್ತಾ ಇದೆ ನೋಡಿ, ಇಲ್ಲಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಪ್ಟಿಕಲ್ ಫ್ಲೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹೈ ಕ್ವಾಲಿಟಿಯನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಫ್ರೀ ವ್ಯೂ ಅಂತ ಇದೆಯಲ್ಲ, ಇದನ್ನು ಆನ್ ಮಾಡ್ಕೊಂಡ್ಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ವಿಡಿಯೋ ರೆಡಿ ಆಗಿರುತ್ತೆ. ಈಗ ಇಲ್ಲಿ ರೂಟ್ ಮೇಲೆ ಇದೆಲ್ಲ, ರೂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ವಾಲಿಟಿನ ಹೆಚ್ಚಿಗೆ ಮಾಡಿಕೊಂಡು ಇದು 30 ಇದೆಯಲ್ಲ, ಇದನ್ನು 60 ಮಾಡ್ಕೊಳ್ಳಿ. ವೆರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಎಕ್ಸ್ಪೋರ್ಟ್ ಅಂತ ಕೊಡಿ. ಇಲ್ಲಿ ತೆಳಗಡೆ ಕಾಣ್ತಾ ಇರುತ್ತೆ ನೋಡಿ, ಎಕ್ಸ್ಪೋರ್ಟ್ ಕೊಡಿ. ವಿಡಿಯೋ ಎಕ್ಸ್ಪೋರ್ಟ್ ಆದ ನಂತರ ಈ ವಿಡಿಯೋನ ಸೇವ್ ಓಕೆ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಸೇವ್ ಆಗಿರುತ್ತೆ. ಆಮೇಲೆ ಈ ವಿಡಿಯೋ ಸೇವ್ ಆದ ತಕ್ಷಣ ನಾನು ಈ ವಿಡಿಯೋ ಲಾಸ್ಟಲ್ಲಿ ಒಂದು ಅಲೈಟ್ ಮೋಷನ್ ಸ್ಕ್ಯಾನರನ್ನು ಕೊಟ್ಟಿರ್ತೀನಿ. ಆ ಸ್ಕ್ಯಾನರನ್ನು ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ರೆ ಈ ರೀತಿಯ ಆದಂಥ ಒಂದು ಪ್ರಾಜೆಕ್ಟ್ ನಿಮ್ಮ ಅಲೈಟ್ ಮೋಷನಲ್ಲಿ ಓಪನ್ ಆಗುತ್ತೆ. ಈಗ ಈ ಪ್ರಾಜೆಕ್ಟಲ್ಲಿ ನೀವು ನಿಮ್ಮ ಎಲ್ಲ ಕ್ಲಿಪ್ಗಳನ್ನು ಆ ರೀತಿ ನೋಡ್ ವಿಡಿಯೋ ಆ್ಯಪ್ನಲ್ಲಿ ಹಾಕೊಂಡ್ಬಿಟ್ಟು ನಾನು ಹೇಗೆ ಎಡಿಟ್ ಮಾಡಿ ತೋರಿಸಿದ್ನಲ್ಲ, ಎಲ್ಲ ವಿಡಿಯೋಗಳನ್ನು ಆ ರೀತಿ ಎಡಿಟ್ ಮಾಡಿ ಇಂಪೋರ್ಟ್ ಮಾಡ್ಕೋಬೇಕು. ನೀವು ಎಷ್ಟು ಕ್ಲಿಪ್ ಮಾಡ್ಕೊಂಡಿರ್ತೀರಲ್ಲ ಅಷ್ಟು ಕ್ಲಿಪ್ಗಳನ್ನು. ಆಮೇಲೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಒಂದು ನಾರ್ಮಲ್ ಕ್ಲಿಪ್ ಹಾಕಬೇಕು. ನಾರ್ಮಲ್ ಕ್ಲಿಪ್ ಎಫೆಕ್ಟ್ ಅದು ನೋಡ್ ವಿಡಿಯೋದಲ್ಲಿ ಎಡಿಟ್ ಮಾಡಿರಬಾರ್ದು ಅಂಥ ಕ್ಲಿಪ್ಪನ್ನು ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ನಾರ್ಮಲ್ ಕ್ಲಿಪ್ ಇರುತ್ತಲ್ಲ, ಆ ನಾರ್ಮಲ್ ಕ್ಲಿಪ್ಸನ್ನು ಈ ರೀತಿ ಟ್ಯಾಪ್ ಮಾಡಿಬಿಟ್ಟು ಹೀಗೆ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ನಾರ್ಮಲ್ ಕ್ಲಿಪ್ ಇದು ಹೇಗೆ ಕಾಣ್ತಿರುತ್ತಲ್ಲ, ಇಲ್ಲಿ ನನ್ನ ಜಾಗದಲ್ಲಿ ನಿಮ್ಮ ವಿಡಿಯೋ ಕಾಣ್ತಿರುತ್ತೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಇದೊಂದು ವಿಡಿಯೋನ ಬಿಡಿ. ಈ ರೀತಿ ಎಲ್ಲ ಮೇಲಿನ ವಿಡಿಯೋಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಬ್ಯಾಕ್ ಬಂದುಬಿಟ್ಟು ಈ ಒಂದು ವಿಡಿಯೋನ ಈ ರೀತಿ
ಈ ಲಾಸ್ಟಿಗೆ ಅಲ್ಲಿ ಇಡಿ ಮುಂದೆ ಹೋಗ್ಬಿಟ್ಟು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನೀವು ನೋಡ್ ವಿಡಿಯೋದಲ್ಲಿ ಎಡಿಟ್ ಮಾಡಿರ್ತಿರಲ್ಲ ಆ ವಿಡಿಯೋಗಳನ್ನ ಹೇಗೆ ಇಲ್ಲಿ ಹಾಕೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ನೀವು ಈ ವಿಡಿಯೋನ ಹಾಕೋತಿದ್ದೀನಿ ನಾನೀಗ. ಇದನ್ನು ಮುಂದ್ಗಡೆ ಹಾಕಿ ಸ್ವಲ್ಪ. ಇದೆ ನೋಡಿ, ಈಗ ಇದನ್ನು ಮುಂದ್ಗಡೆ ಹಾಕೋಣ ಇನ್ನೊಂದ್ಸಲ. ಹಾಂ, ಈ ವಿಡಿಯೋ ಇದೆ ಅಲ್ಲ, ಈಗ ಇದು ಜಾಸ್ತಿ ಆಗಿದೆ, ಇದನ್ನು ಕಟ್ ಮಾಡಬಾರ್ದು. ಇದನ್ನು ಇಲ್ಲಿ ಸ್ಪೀಡಾಮೀಟರ್ ವಿಡಿಯೋ ಸ್ಪೀಡ್ ಮಾಡೋದು ಸ್ಲೋ ಮಾಡೋದು ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ಸ್ಪೀಡ್ ಮಾಡಿ. ಅದು ಕರೆಕ್ಟಾಗಿ ಸೆಟ್ ಆಗೋವರೆಗೂ ಸ್ಪೀಡ್ ಮಾಡಿಬಿಟ್ಟು ಬ್ಯಾಕ್ ಬಂದುಬಿಟ್ಟು ನಾನು ಈ ವಿಡಿಯೋದಲ್ಲಿ ಈ ಒಂದು ಇದನ್ನು ಡಿಲೀಟ್ ಮಾಡಬಾರ್ದು ಅಂತ ಹೇಳಿದ್ನಲ್ಲ, ಇದರ ಎಫೆಕ್ಟ್ಗಳನ್ನು ಕಾಪಿ ಮಾಡ್ಕೊಂಬಂದ್ಬಿಟ್ಟು ಈ ಥರ ಈ ಒಂದು ವಿಡಿಯೋಗೆ ಪೇಸ್ಟ್ ಮಾಡಿದ ತಕ್ಷಣ ನಿಮ್ಮ ವಿಡಿಯೋ ಯಾವ ರೀತಿ ಆಗಿರುತ್ತೆ ನೋಡಿ. ಈ ರೀತಿ ಎಡಿಟ್ ಆಗಿದೆ. ಈಗ ನೀವು ಮತ್ತೆ ಏನು ಮಾಡಬೇಕು ಅಂತಂದರೆ ಈ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಲೇಯರ್ ಅಂತ ಹಾಕಬೇಕು. ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಲೇಯರ್ನ ಡಿಲೀಟ್ ಮಾಡಿಬಿಟ್ಟು ಈಗ ಮತ್ತೆ ನಿಮ್ಮ ಒಂದು ವಿಡಿಯೋ ಮೇಲೆ ಬನ್ನಿ. ಮತ್ತೆ ಅದೇ ಮೇಲೆ ಇಲ್ಲಿ ನೋಡಿ, ಇಲ್ಲಿ ನಾನು ಟ್ಯಾಪ್ ಮಾಡಿದ ಸಿಂಬಲ್ ಕಾಣ್ತಾ ಇದೆ ನೋಡಿ, ಇಲ್ಲಿ ಮತ್ತೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಪೇಸ್ಟ್ ಸ್ಟೈಲ್ ಅಂತ ಇದೆ ನೋಡಿ, ಪೇಸ್ಟ್. ಇದ್ರ ಮೇಲೆ ಇಲ್ಲಿ ಮುಂದೆ ಬಾನ್ಮಾರ್ಕ್ ಕಾಣ್ತಾ ಇರೋದು, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ಕಲರ್ನ ಆಫ್ ಮಾಡಿ, ಎಲ್ಲವನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಸ್ಪೀಡಾಮೀಟರನ್ನು ಆಫ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಈಗ ಪೇಸ್ಟ್ ಅಂತ ಕೊಡಬೇಕು. ಪೇಸ್ಟ್ ಅಂತ ಕೊಟ್ಟ ಮೇಲೆ ನಿಮ್ಮ ವಿಡಿಯೋ ಹೇಗಿರುತ್ತೆ ನೋಡಿ. ಈಗ ಇಲ್ಲಿ ನೋಡಿ, ಹಾಂ, ಈ ರೀತಿ ಎಡಿಟ್ ಆಗಿದೆ. ಈಗ ಇದರಲ್ಲಿ ಎಫೆಕ್ಟ್ಸು ಆ್ಯಡ್ ಆಗಿರುತ್ತೆ, ಎಲ್ಲ ಆ್ಯಡ್ ಆಗಿರುತ್ತೆ. ಮುಂದಿನ ವಿಡಿಯೋನ ಮತ್ತೆ ನೀವು ನೋಡ್ ವಿಡಿಯೋದಲ್ಲಿ ಮಾಡಿದಂಥ ಸೆಕೆಂಡ್ ವಿಡಿಯೋನ ಇಲ್ಲಿ ಹಾಕೊಳ್ಳಿ. ಸೆಕೆಂಡ್ ವಿಡಿಯೋನ ಹಾಕೊಂಡ್ಬಿಟ್ಟು ಅದೇ ಥರ ಸ್ಪೀಡಾಮೀಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ಸ್ಪೀಡ್ ಮಾಡಿದ್ರಿ ಅಂದರೆ ಅದು ಕರೆಕ್ಟಾಗಿ ಸೆಟ್ ಆಗುತ್ತೆ. ಸೆಟ್ ಮಾಡಿಬಿಟ್ಟು ಈಗ ನೀವು ಹೆಚ್ಚಿಗೆ ಏನು ಮಾಡೋದಂಥ ಅವಶ್ಯಕತೆ ಇಲ್ಲ. ನೀವು ಮೊದಲನೇ ಮಾಡಿರ್ತೀರಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಾಪಿ ಲೇಯರ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಸೆಕೆಂಡ್ ವಿಡಿಯೋ ಮೇಲೆ ಬಂದುಬಿಟ್ಟು ಮತ್ತೆ ಅಲ್ಲೇ ಕ್ಲಿಕ್ ಮಾಡಿ ಇದು ಪೇಸ್ಟ್ ಸ್ಟೈಲ್ ಅಂತ ಇದೆ. ಅಲ್ಲಿ ಮುಂದೆ ಬಾನ್ಮಾರ್ಕ್ ಇದೆ ನೋಡಿ, ಇಲ್ಲಿ ಮುಂದೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲವನ್ನು ಆಫ್ ಮಾಡ್ಕೋಬೇಕು. ಓನ್ಲಿ ಎಫೆಕ್ಟ್ಸ್ ಮತ್ತು ಇದು ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಇರುತ್ತಲ್ಲ, ಎರಡೇ ಕಾಣಬೇಕು. ಅಲ್ಲಿ ಈ ಥರ ಕಲರಾಗಿ ಕಾಣಬೇಕು. ಆ ಥರ ಕಾಣುವಾಗ ಪೇಸ್ಟ್ ಅಂತ ಕೊಟ್ಬಿಡಬೇಕು. ಇಲ್ಲಿ ನೋಡಿ, ಇದು ವಿಡಿಯೋ ಕೂಡ ಅದೇ ಥರ ಸಿಂಪಲಾಗಿ ಎಡಿಟ್ ಆಗಿಬಿಡುತ್ತೆ. ಭಾಳಷ್ಟು ಟೈಮ್ ವೇಸ್ಟ್ ಆಗೋದಿಲ್ಲ ನಿಮ್ಮದು. ನಾನು ಹೇಳಿರೋ ಥರ ಮಾಡಿದ್ರೆ ಆಗಿದೆ ನೋಡಿ ಈಗ ವಿಡಿಯೋ ಎಡಿಟು. ಓಕೆ, ಎಲ್ಲ ಲೇಯರ್ಗಳನ್ನು, ಎಲ್ಲ ನಿಮ್ಮ ಕ್ಲಿಪ್ಗಳನ್ನು ಅದೇ ಥರ ಇಲ್ಲಿ ಮುಂದೆ ಆ್ಯಡ್ ಮಾಡಿದ್ರಿ ಅಂತಂದರೆ ತುಂಬಾ ಚೆನ್ನಾಗಿರೋ ವಿಡಿಯೋ ಕ್ರಿಯೇಟ್ ಆಗುತ್ತೆ. ಇದಕ್ಕೂ ಮೀರಿ ನಿಮಗೆ ವಿಡಿಯೋ ಮಾಡೋಕ್ಕೆ ಬರಲಿಲ್ಲ ಅಂತ ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ನಾನು ಈ ವಾಟ್ಸಪ್ ಗ್ರೂಪ್ ನಂಬರ್ ಲಿಂಕ್ ಹಾಕಿದ್ದೀನಿ ಕೆಳಗಡೆ. ಆ ಲಿಂಕಲ್ಲಿ ನನ್ನ ನಂಬರ್ ಇದೆ, ಅಡ್ಮಿನ್ ಇರೋದು ನಾನೇ ವಾಟ್ಸಪ್ ಗ್ರೂಪಲ್ಲಿ. ನನ್ನ ನಂಬರ್ಗೆ ಕಾಲ್ ಮಾಡಿ, ಇಲ್ಲಾಂದರೆ ವಿಡಿಯೋ ಬೇಕಾಗಿದೆ ಅಂತ ಮೆಸೇಜ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಥರ ಎಕ್ಸ್ಪೋರ್ಟ್ ಮಾಡೋದು ನೋಡಿ, ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ವಿಡಿಯೋ ಡೌನ್ಲೋಡ್ ಆಗಿಬಿಡುತ್ತೆ. ಥ್ಯಾಂಕ್ ಯು.